ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಹೆಣ್ಣು. ಫಸ್ಟು ಹಕ್ಕಿ ನಿಂತ್ಕೊಳ್ಳೋ ಶೇಪ್, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಈ ಹೆಣ್ಣಿಗೆ ನೀವು ತಾಮ್ರಾಲ್ ಗಂಡು, ಧೂಮಾಲಿ, ಲಾಲ್ಕಟ್ ಗಂಡು, ಗುಲ್ದಾರ್ ಗಂಡು, ಮಕ್ಷಿ ಗಂಡು ಇಂಥ ಬಣ್ಣ ಎಲ್ಲ ಹಾಕೊಬೋದು. ಇದಕ್ಕೆ ಲಾಸ್ಟ್ ನಾವು ಗುಲ್ದಾರಲ್ಲಿ ಗಂಡು ಹಾಕಿದ್ರಿ. ಗುಲ್ದಾರ್ ಗಂಡಿಗೂ ಈ ಮಕ್ಷಿ ಹೆಣ್ಗೂ ಪಟ್ಟಗಳು ಕಮ್ಮಿ ಅಂದ್ರೂ 6-7 ಗಂಟೆ ಮೇಲೆ ಹಾರಿದೆ. ಈ ಅಕ್ಕಿ ಬಂದ್ಬಿಟ್ಟು ಟೋಟಲ್ ಆಗಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹೆವಿ ಬ್ರೀಡರೇಷನ್ನು ಪ್ಲಸ್ ಫ್ಲೈರೇಷನ್ನು, ಕ್ರ್ಯಾಕ್ಸು ಒಡಕಲೆಲ್ಲ ಸಕ್ಕ ಜಾಸ್ತಿ ಇರುತ್ತೆ. ಬಾಜಿನೂ ಅಷ್ಟೇ. ಈ ಹೆಣ್ಣಲ್ಲಿ 3-4 ಬಾಜಿ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಜಾತಿ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ಗಂಡು ಹಾಕೊಂಡ್ರೆ ಸಾಕು. ಇದರಲ್ಲಿ ಪಟ್ಟಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ. 3 ದಸ್ತದ ಹೆಣ್ಣಿದು. ರೀಸೆಂಟಾಗಿ ಇವಾಗ ಒಂದು 15 ದಿನ ಆಯಿತು ಪಟ್ಟ ಮಾಡಿಸಿ. ಸ್ವಲ್ಪ ಬಾಡಿ ವೆಯ್ಟು ಹಕ್ಕಿದು ಇಳಿದಿದೆ. ದಪ್ಪ ಮೇವು ಕೊಡ್ಕೊಂಬಂದಂಗೆ ಹಕ್ಕಿ ದಪ್ಪ ಆಗುತ್ತೆ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿ ಮಕ್ಷಿ ಹೆಣ್ಣು, ಫುಲ್ಲು ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಫ್ರೆಂಡ್ಸ್, ಈಗ ಜಸ್ಟ್ ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ತೇವೆ. ಭಾಳ ಶೇಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಒಳ್ಳೆ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಹೊಡೆದ್ಬಿಟ್ಟಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಾಕಿ. ಲಾಸ್ಟ್ ಇದೊಂದು 15 ದಿನ ಆಗಿದೆ ಪಟ್ಟ ಮಾಡಿಸ್ಬಿಟ್ಟು. ಲೆಂತ್ ವೈಸ್ ನೋಡ್ಬೋದು, ಚೆನ್ನಾಗಿರುತ್ತೆ. ಅಗಲ ಎದೆ ಇರುತ್ತೆ. ಇವಾಗ ಬಾಡಿ ವೆಯ್ಟ್ ಕಮ್ಮಿ ಇದೆ. ಪಟ್ಟ ಮೊನ್ನೆ ಮಾಡಿಸಿ ಪಟ್ಟದಿಂದ ಆಚೆ ತೆಗೆಸಿರೋದಕ್ಕೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಗೋಲ್ಡ್ ಶೇಡ್ ಅಂತ ಹೇಳ್ತೀವಿ, ಆ ಟೈಪ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಅಗ್ಲ ಪುತ್ಲಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹೆವಿ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಅದಾದಮೇಲೆ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ತುಂಬ ಜಾಸ್ತಿ ಇರುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಈ ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ. ಜಾತಿ ಮಾಡ್ಕೊಂಡು ನೀವು ಪಟ್ಟಗಳು ಮಾಡಿಸ್ಕೊಂಡು ಬಿಡ್ಕೊಳ್ಳೋರಿಗೆ ಒಂದು ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಹೆಣ್ಣಾಗತ್ತೆ. ರಿಂಗ್ ನಂಬರ್ 1982.